Good morning, children. Last class I showed you a few examples and taught to you the conversion of sentences in direct speech into indirect speech. ಸೊ ನಾನು ಹಿಂದಿನ ತರಗತಿಯಲ್ಲಿ ಕೆಲವು ವಾಕ್ಯಗಳನ್ನು ಕೊಟ್ಟುಬಿಟ್ಟು ಡೈರೆಕ್ಟ್ ಸ್ಪೀಚಲ್ಲಿರೋ ವಾಕ್ಯಗಳನ್ನು ತೋರಿಸ್ಬಿಟ್ಟು ಅವುಗಳನ್ನು ಹೇಗೆ ಇಂಡೈರೆಕ್ಟಿಗೆ ಬದಲಾಯಿಸೋದು ಅನ್ನೋದನ್ನು ತೋರಿಸಿದ್ದೆ. ದ್ಯಾಟ್ ವರ್ ಆಫ್ ಗಿವನ್ ಫ್ರಮ್ ದ ಬುಕ್, ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿರೋ ಉದಾಹರಣೆಗಳಾಗಿತ್ತು. ಇವತ್ತು ನಾನು ನಿಮಗೆ ನಿಮ್ಮ ಎಕ್ಸರ್ಸೈಸ್ ಅಂದರೆ ನಿಮಗೆ ಬದಲಾಯಿಸಿ ಮಾಡಿ ಅನ್ನುವ ಎಕ್ಸರ್ಸೈಸ್ ಏನಿದೆಯಲ್ಲ ಅಲ್ಲಿಂದ ಹೇಗೆ ಬದಲಾವಣೆ ಮಾಡೋದು ಅನ್ನೋದನ್ನು ಈಗ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಸ್ಟೆಪ್ಪು ನಾವು ಡೈರೆಕ್ಟಿಂದ ಇಂಡೈರೆಕ್ಟ್ ಸ್ಪೀಚ್ ಮಾಡ್ಕೋಬೇಕಾದ್ರೆ ಗುರ್ತಿಸ್ಕೋಬೇಕಾಗಿರೋದು ಕೊಟ್ಟಿರುವ ವಾಕ್ಯ ಯಾವುದು, ಅಸರ್ಟಿವ್ ಸೆಂಟೆನ್ಸಾ, ಕ್ವೆಶ್ಚನ್ನ, ಎಕ್ಸ್ಕ್ಲಮೇಟರಿ ಸೆಂಟೆನ್ಸಾ, ಇಂಪರೇಟಿವ್ ಸೆಂಟೆನ್ಸಾ ಅಂತ. ಅಂದರೆ ಇನ್ವರ್ಟೆಡ್ನ ಒಳಗಿರುವಂಥ ವಾಕ್ಯ ಕ್ವೆಶ್ಚನ್ ಆಗಿದೆಯಾ, ಒಂದು ಫುಲ್ ಸ್ಟಾಪಿಂದ ಎಂಡ್ ಮಾಡಿದೆಯಾ, ಅಥವಾ ಒಂದು ಮೇಯ್ನ್ ವರ್ಬಿಂದ ಶುರುವಾಗಿದೆಯಾ, ಅಥವಾ ಎಕ್ಸ್ಕ್ಲಮೇಟರಿ ಮಾರ್ಕಿಂದ ಎಂಡ್ ಆಗಿದೆಯಾ, ಇದು ನೋಡ್ಕೋಬೇಕು ಫಸ್ಟು. ಅದೇ ಫಸ್ಟ್ ಸ್ಟೆಪ್ಪು. ಈಗ ನಮಗೆ ನಾನು ನಿಮ್ಗೆ ಹೇಳ್ಕೊಡ್ತಿರೋದು ಅಸರ್ಟಿವ್ ಸೆಂಟೆನ್ಸಸನ್ನು ಹೇಗೆ ಬದಲಾಯಿಸೋದು, ಇನ್ವರ್ಟೆಡ್ನ ಒಳಗಿರುವಂಥ ಅಸರ್ಟಿವ್ ಸೆಂಟೆನ್ಸಸನ್ನು ಹೇಗೆ ಬದಲಾಯಿಸೋದು ಅಂತ ಹೇಳ್ಕೊಡ್ತೀನಿ. ಸೊ ಅಸರ್ಟಿವ್ ಸೆಂಟೆನ್ಸ್ ಹೇಗಿರುತ್ತಪ್ಪ ಅಂತಂದರೆ ಇಲ್ಲಿ ನೋಡ್ಕೊಳ್ಳಿ. ಉದಾಹರಣೆಯಲ್ಲಿ ಐ ಆಮ್ ರಿಟರ್ನಿಂಗ್ ಟು ನಾಗ್ಪುರ್ ನೆಕ್ಸ್ಟ್ ಸ್ಯಾಟರ್ಡೆ ಅಂತಿದ್ವಾಗ ಇನ್ವರ್ಟೆಡ್ನ ಒಳಗಿರುವಂಥ ಸೆಂಟೆನ್ಸು ಐ ಅನ್ನುವಂಥ ನಾಮಪದದಿಂದ ಶುರುವಾಗ್ತಿದೆ. ನೌನ್ ಆರ್ ಪ್ರನೌನ್, ಸರ್ವನಾಮನ ನಾಮಪದನ ಯಾವುದರಿಂದನಾದರೂ ಶುರುವಾಗಲಿ ಅದನ್ನು ನಾಮಪದ ಅಥವಾ ಸಬ್ಜೆಕ್ಟ್ ಅಂತ ಕರಿತೀವಿ. ಆಮೇಲೆ ಒಂದು ವರ್ಬ್ ಬಂದಿರುತ್ತೆ. ವರ್ಬ್ ಯಾವುದಾದ್ರೂ ಬರಲಿ, ಅಸರ್ಟಿವ್ ಸೆಂಟೆನ್ಸ್ ಗುರ್ತಿಸ್ಕೋಬೇಕಾದ್ರೆ ಫಸ್ಟ್ ಒಂದು ನಾಮಪದ ಇರಬೇಕು, ಆಮೇಲೆ ಲಾಸ್ಟಲ್ಲಿ ಒಂದು ಫುಲ್ ಸ್ಟಾಪಿಂದ ಎಂಡ್ ಆಗಿರಬೇಕು. ಸೊ ಈ ರೀತಿ ಇದ್ದರೆ ಅದನ್ನು ನಾವು ಅಸರ್ಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಸೊ ನಮಗೀಗ ಗೊತ್ತಾಯಿತು, ಈ ಕೊಟ್ಟಿರುವ ನಾನು ಮೊನ್ನೆ ಎಲ್ಲ ಹೇಳ್ಕೊಟ್ಟಿದ್ದು, ಪ್ರೀವಿಯಸ್ ಸೆಷನಲ್ಲಿ ಹೇಳ್ಕೊಟ್ಟಿದ್ದು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಸೆಷನ್ 1ನಲ್ಲಿ ಹೇಳ್ಕೊಟ್ಟಿದ್ದು ಅಸರ್ಟಿವ್ ಸೆಂಟೆನ್ಸಸ್ಸೇ. ಈಗ ನಮಗೆ ಇನ್ವರ್ಟೆಡ್ನ ಒಳಗೆ ಕೂಡ ಅದೇ ಅಂಥದ್ದೇ ಉದಾಹರಣೆಗಳೆಲ್ಲ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಫಸ್ಟ್ ಸ್ಟೆಪ್ಪು ನಮಗೆ ಯಾವ ಸೆಂಟೆನ್ಸ್ ಅಂತ ಗೊತ್ತಾಯಿತು, ಇದು ಅಸರ್ಟಿವ್ ಸೆಂಟೆನ್ಸ್ ಅಂತ ಗೊತ್ತಾಯಿತು. ಈಗ ಎರಡು ಭಾಗಗಳನ್ನು ಗುರುತಿಸ್ಕೋಬೇಕು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚಲ್ಲಿ. ಒಂದು ಇನ್ವರ್ಟೆಡ್ನ ಹೊರಗಿರುವಂಥ ಭಾಗ, ಇನ್ನೊಂದು ಇನ್ವರ್ಟೆಡ್ನ ಒಳಗಿರುವ ಭಾಗ. ಇನ್ವರ್ಟೆಡ್ನ ಹೊರಗಿರುವ ಭಾಗದಲ್ಲಿ ಏನಿರುತ್ತೆ ಅಂದರೆ ಒಂದು ನಾಮಪದ ಇರುತ್ತೆ, ಆಮೇಲೆ ಒಂದು ಮೇನ್ ವರ್ಬ್ ಜೊತೆಗೆ ಬೇರೆಲ್ಲ ಪದಗಳು ಕೂಡ ಇರಬಹುದು. ಈಗ ಹಸನ್ ಸೆಡ್ ಟು ಗಂಗು ಅಂತಿದ್ರೆ ಫಸ್ಟ್ ಬರುವ ನಾಮಪದ ಹಸನ್ನು, ಆಮೇಲೆ ಸೆಡ್ ಅನ್ನುವಂಥ ಕ್ರಿಯಾಪದ. ಇದ್ರ ಮೇಲೆ ಗಮನ ಇರಲಿ ನಿಮ್ಮದು. 1, 2, 3, 4 ಪದಗಳಿದ್ದರೆ ಇರಲಿ, ಆದರೆ ಗಮನ ನಿಮ್ಮದು ಇರುವ ನಾಮಪದ ಮತ್ತು ಕ್ರಿಯಾಪದದ ಮೇಲೆ ಇಟ್ಕೊಳ್ಳಿ. ಸೊ ಈಗ ಹಸನ್ ಸೆಡ್ ಅಂತ ಅವ್ರು ಎರಡೇ ಪದ ಕೊಟ್ಟಿದ್ದಾರೆ, ಒಂದು ನಾಮಪದ ಇನ್ನೊಂದು ಪ್ರಿನ್ಸಿಪಲ್ ವರ್ಬ್. ಇನ್ವರ್ಟೆಡ್ನ ಹೊರಗಿರುವಂಥ ಕ್ರಿಯಾಪದವನ್ನು ನಾವು ಮುಖ್ಯ ಕ್ರಿಯಾಪದ ಅಂತ ಕರಿತೀವಿ, ಯಾಕೆಂದರೆ ಅದರ ಥರನೇ ಒಳಗಿರುವಂಥ ಇನ್ವರ್ಟೆಡ್ನ ಒಳಗಿರುವ ಭಾಗ ಕೂಡ ವರ್ತಿಸುತ್ತೆ. ಸೊ ಈಗ ಗುರ್ತಿಸ್ಕೊಳ್ಳಿ, ಇನ್ವರ್ಟೆಡ್ನ ಹೊರಗಿರೋ ಭಾಗದಲ್ಲಿ ಕೊಟ್ಟಿರುವಂಥ ಕ್ರಿಯಾಪದದ ಟೆನ್ಸು ಪಾಸ್ಟ್ ಟೆನ್ಸಲ್ಲಿದೆ. ಸೆಡ್ ಅನ್ನೋದು ಪಾಸ್ಟಲ್ಲಿದೆ, ಸೇ ಅನ್ನೋದು ಪ್ರೆಸೆಂಟು, ಸೆಡ್ ಅನ್ನೋದು ಪಾಸ್ಟ್ ಟೆನ್ಸು. ಸೊ ಪಾಸ್ಟ್ ಟೆನ್ಸಲ್ಲಿದೆ ಅಂತ ಗುರ್ತಾಯಿತು. ಈಗ ಫಸ್ಟ್ ಸ್ಟೆಪ್ಪಲ್ಲಿ ಅಸರ್ಟಿವ್ ಸೆಂಟೆನ್ಸಿಂದ ಗುರ್ತಿಸ್ಕೊಂಡ್ರಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಪ್ರಿನ್ಸಿಪಲ್ ವರ್ಬು ಯಾವ ಟೆನ್ಸ್ ಅಂತ ಗುರ್ತಿಸ್ಕೊಡ್ರಿ, ಸೆಡ್ ಅನ್ನೋ ಪಾಸ್ಟ್ ಟೆನ್ಸ್ ಅಂತ ಗುರ್ತಿಸ್ಕೊಳ್ಳಿ. ಈಗ ಒಳಗಡೆ ಬನ್ನಿ, ಐ ಆಮ್ ರಿಟರ್ನಿಂಗ್ ಟು ನಾಗ್ಪುರ್ ನೆಕ್ಸ್ಟ್ ಸ್ಯಾಟರ್ಡೆ ಬಂದಮೇಲೆ ಈಗ ಥರ್ಡ್ ಸ್ಟೆಪ್ಪಲ್ಲಿ ನೀವು ಇದ್ರದ್ದು ಟೆನ್ಸ್ ಗುರ್ತಿಸ್ಕೋಬೇಕು. ಕರೆಕ್ಟ್ ಟೆನ್ಸು, ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು, ಫ್ಯೂಚರ್ ಟೆನ್ಸು, 3 ಟೆನ್ಸಲ್ಲಿ ಒಂದೊಂದರಲ್ಲೂ 4 ಇದೆ. ಅದರಲ್ಲಿ ಯಾವುದು ಅಂತ ಗುರ್ತಿಸ್ಕೋಬೇಕು. ಪ್ರೆಸೆಂಟ್ ಟೆನ್ಸಲ್ಲಿ 4 ಇದೆ, ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಈಗ ಇದು ಯಾವುದು ಅಂತ ಗುರ್ತಿಸ್ಕೊಳ್ಳಿ. ಈಗ ಐ ಅನ್ನುವ ನಾಮಪದ ಬಂದು ಆಮೇಲೆ ಒಂದು ಬಿ ಫಾರ್ಮ್ ಬಂದಿದ್ರೆ, ಪ್ರೆಸೆಂಟಲ್ಲಿದ್ದರೆ ಆಮ್ ಆರ್ ಈಸ್ ಬಂದಿದ್ದರೆ, ಅಥವಾ ಪಾಸ್ಟ್ ಆಗಿದ್ದರೆ ವಾಸ್ ವರ್, ಯಾವುದು ಬಂದಿದ್ರೂ ಕೂಡ ಅದನ್ನು ಕಂಟಿನ್ಯೂಸ್ ಟೆನ್ಸ್ ಅಂತಲೇ ಗುರುತಿಸ್ತೀವಿ. ಐ ಅನ್ನುವ ನಾಮಪದ, ಆಮೇಲೆ ಒಂದು ಬಿ ಫಾರ್ಮ್ನಲ್ಲಿರುವ ಪ್ರೆಸೆಂಟ್ ಟೆನ್ಸ್ ವರ್ಬು, ಆಮೇಲೆ ಒಂದು ಆ್ಯಕ್ಷನ್ ವರ್ಡ್, ಆ್ಯಕ್ಷನ್ ಅಂದರೆ ಕ್ರಿಯಾಸೂಚಕ ಪದ ಪ್ಲಸ್ ING, ಇಷ್ಟು ಬಂದಿದ್ರೆ ಅದನ್ನು ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ಗುರ್ತಿಸ್ಕೋಬೇಕು. ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಇವೆರಡನ್ನು ಗುರ್ತಿಸ್ಕೊಂಡು ಮಿಕ್ಕಿದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಐ ಆಮ್ ರಿಟರ್ನಿಂಗ್ ಟು ನಾಗ್ಪುರ್ ನೆಕ್ಸ್ಟ್ ಸ್ಯಾಟರ್ಡೆ ಅಲ್ಲಿ ಟು ನಾಗ್ಪುರ್ ನೆಕ್ಸ್ಟ್ ಸ್ಯಾಟರ್ಡೆ ಅದು ಹೇಗಿದೆಯೋ ಹಾಗಿದ್ದುಕೊಳ್ಳಿ. ನಿಮಗೆ ಈಗ ಟೆನ್ಸ್ ಗೊತ್ತಾಗೋಯ್ತು. ಸೊ ಹೊರಗಿರೋದು ಪಾಸ್ಟ್ ಇದೆ, ಒಳಗಿರೋದು ಪ್ರೆಸೆಂಟ್ ಇದೆ, ಪ್ರೆಸೆಂಟ್ ಇರೋದು ಕೂಡ ಏನಾಗಿದೆ ಪ್ರೆಸೆಂಟ್ ಕಂಟಿನ್ಯೂಸ್ನಲ್ಲಿದೆ. ಇಷ್ಟು ನೀವು ಗುರ್ತಿಸ್ಕೊಂಡ್ಬಿಟ್ರೆ ಇನ್ನೂ ಸುಲಭ
ಸುಲಭ. ಈಗ ಯಾವಾಗಲೂ ರಿಪೋರ್ಟೆಡ್ ಸ್ಪೀಚಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಸೆಡ್ ಜಾಗದಲ್ಲಿ ರಿಪೋರ್ಟೆಡ್ ಬರ್ತೀವಿ. ಹಸನ್ ಸೆಡ್ ಬದಲು ರಿಪೋರ್ಟೆಡ್ ಅಂತೀವಿ. ಆಮೇಲೆ ಆ ಇನ್ವರ್ಟೆಡ್ ಮತ್ತು ಕಾಮವನ್ನು ತೆಗಿಯೋಕೆ ಒಂದು ಕಂಜಂಕ್ಷನ್ ಹಾಕಬೇಕು ಅಂತ ಹೇಳ್ಕೊಟ್ಟಿದ್ದೀನಿ, ಅದು ದಟ್. ಸೊ ದಟ್ ಅಂತ ಹಾಕ್ಕೊಳ್ಳಿ. ಈಗ ಪ್ರೆಸೆಂಟ್ ಕಂಟಿನ್ಯೂಯಸ್ ಅನ್ನು ಪಾಸ್ಟ್ ಕಂಟಿನ್ಯೂಯಸ್ ಆಗಿ ಬದಲಾಯಿಸಿ ಇನ್ಯಾವುದೋ ಪಾಸ್ಟ್ ಟೆನ್ಸ್ ಮಾಡೋ ಹಾಗಿಲ್ಲ. ಸಿಂಪಲ್ ಪಾಸ್ಟ್ ಆಗಲಿ, ಪಾಸ್ಟ್ ಪರ್ಫೆಕ್ಟ್ ಆಗಲಿ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಲಿ ಮಾಡೋ ಹಾಗಿಲ್ಲ. ಕರೆಸ್ಪಾಂಡಿಂಗ್ ಅಂದರೆ ಅದೇ ರೀತಿಯಾಗಿರುವ ಪಾಸ್ಟ್ ಟೆನ್ಸು. ಪ್ರೆಸೆಂಟ್ ಕಂಟಿನ್ಯೂಸ್ ಏನಾಗುತ್ತೆ, ಪಾಸ್ಟ್ ಕಂಟಿನ್ಯೂಸ್ ಆಗಿ ಬದಲಾಗುತ್ತೆ. ಈಗ ಐ ಆಮ್ ರಿಟರ್ನಿಂಗ್ ಟು ನಾಗ್ಪುರ್ ನೆಕ್ಸ್ಟ್ ಸ್ಯಾಟರ್ಡೇ ಅನ್ನೋದು ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದರೆ ಅದನ್ನು ಪಾಸ್ಟ್ ಕಂಟಿನ್ಯೂಸ್ ಮಾಡಬೇಕು. ಈಗ ನೋಡ್ಕೊಳ್ಳಿ, ಹಸನ್ ಅನ್ನುವ ಒಬ್ಬ ವ್ಯಕ್ತಿ ಇನ್ನೊಬ್ಬನಿಗೆ ಹೇಳ್ತಿದ್ದಾನೆ ಐ ಆಮ್ ರಿಟರ್ನಿಂಗ್ ಟು ನಾಗ್ಪುರ್ ನೆಕ್ಸ್ಟ್ ಸ್ಯಾಟರ್ಡೇ ಅಂತ. ನೀವು ಯಾವಾಗಲೂ ಥರ್ಡ್ ಪಾರ್ಟಿಯಾಗಿ ನಿಂತಿದ್ದೀರಾ, ಅವರಿಬ್ಬರು ಮಾತಾಡೋದನ್ನು ಕೇಳಿಸ್ಕೊಂಡು ಇನ್ಯಾರಿಗೋ ಅವನು ಹಸನ್ ಹಿಂಗೆ ಅಂತಿದ್ದ ಅಂತ ಇನ್ಯಾರಿಗೋ ರಿಪೋರ್ಟ್ ಮಾಡ್ತಾ ಇದ್ದೀರಾ, ಅಂದರೆ ಅವರಿಬ್ಬರು ಥರ್ಡ್ ಪಾರ್ಟಿಗಳೇ ನಿಮಗೆ. ಸೊ ನಿಮ್ಮ ಕಣ್ಣಲ್ಲಿ ಆ ವ್ಯಕ್ತಿಗಳು ಯಾರು? ಫಸ್ಟ್ ಪರ್ಸನ್ ಅಯ್ಯ, ಸೆಕೆಂಡ್ ಪರ್ಸನ್ ಯುವ, ಥರ್ಡ್ ಪರ್ಸನ್ ಹೀನ, ಹೀ ಶಿ ಇಟ್ಟ. ಸೊ ನಮಗೆ ಅವನು ಥರ್ಡ್ ಪಾರ್ಟಿ. ಸೊ ಐ ಜಾಗಕ್ಕೆ ಹೀ ಹಾಕ್ಕೊಳ್ಳಿ. ಈಗ ಅದಕ್ಕೆ ಸೂಟ್ ಆಗುವ ಬಿ ಫಾರ್ಮ್ ಯಾವುದು? ಆಮ್, ಆರ್, ಈಸ್ ಮೂರರಲ್ಲಿ, ವಾಸ್, ವರ್ ಇದರಲ್ಲಿ ಯಾವುದು ಸೂಟ್ ಆಗುತ್ತೆ? ಅದು ಪಾಸ್ಟ್ ಮಾಡ್ತಾ ಇದ್ದೀವಲ್ಲ, ಹಾಗಾಗಿ ವಾಸು ಸೂಟ್ ಆಗುತ್ತೆ. ದ್ಯಾಟ್ ಹಿ ವಾಸ್ ರಿಟರ್ನಿಂಗ್ ಟು ನಾಗ್ಪುರ್ ನೆಕ್ಸ್ಟ್ ಸ್ಯಾಟರ್ಡೇ, ಇದು ನಿಮ್ಮ ಉತ್ತರ ಆಗುತ್ತೆ. ನೆಕ್ಸ್ಟ್ ಉದಾಹರಣೆ ನೋಡ್ಕೊಳ್ಳಿ. ದ ಬರ್ಡ್ಸ್ ಆರ್ ಫ್ಲೈಯಿಂಗ್ ಅವೇ ಕವಿತಾ ಸೇಸ್ ಅಂತ ಕೊಟ್ಟಿದ್ದಾರೆ. ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇನ್ವರ್ಟೆಡ್ನ ಫಸ್ಟ್ ಕೊಟ್ಬಿಟ್ಟು ಆಮೇಲೆ ಇನ್ವರ್ಟೆಡ್ನ ಹೊರಗಿರೋದನ್ನು ಲಾಸ್ಟಲ್ಲಿ ಕೊಟ್ಟಿದ್ದಾರೆ. ಸೊ ಇದೇನೋ ನಮಗೆ ಹೇಳ್ಕೊಟ್ಟಿಲ್ಲ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ನೀವು ಬರ್ಕೊಳ್ಳಿ ಸರಿಯಾಗೇನೆ. ಕವಿತಾ ಸೇಸ್ ಅಂತ ಬರೆದು ಕಾಮ ಹಾಕಿ ಡಬಲ್ ಇನ್ವರ್ಟೆಡಲ್ಲಿ ದ ಬರ್ಡ್ಸ್ ಆರ್ ಫ್ಲೈಯಿಂಗ್ ಅವೇ ಅಂತ ಬರ್ಕೊಳ್ಳಿ. ಹೀಗೆ ಬರ್ಕೊಂಡಾದ್ಮೇಲೆ ಫಸ್ಟ್ ಸ್ಟೆಪ್ಪಲ್ಲಿ ನಾನು ಹೇಳಿದೆ ಇದು ಅಸರ್ಟಿವ್ ಸೆಂಟೆನ್ಸ್ ಅಂತ ಗುರ್ತು ಮಾಡ್ಕೊಂಡಿದ್ದೀವಿ, ಹಾಗಾಗಿ ಕಂಜಂಕ್ಷನ್ ದಟ್ ಬರುತ್ತೆ ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ಪಲ್ಲಿ ಇನ್ವರ್ಟೆಡ್ನ ಹೊರಗಿರೋ ಭಾಗ ನೋಡ್ಕೊಳ್ಳಿ. ಕವಿತಾ ಸೇಸಲ್ಲಿ ಸೇಸ್ ಅನ್ನುವ ಕ್ರಿಯಾಪದ ಪ್ರೆಸೆಂಟಲ್ಲಿದೆ, ಇದು ನಮ್ಮನ್ನ ಇಟ್ಕೋಬೇಕು. ಎರಡನೇ ಸ್ಟೆಪ್ಪು. ಮೂರನೇ ಸ್ಟೆಪ್ಪು ಇನ್ವರ್ಟೆಡ್ನ ಒಳಗಿರುವಂಥ ಭಾಗ ಯಾವ ಟೆನ್ಸ್ ಅಂತ ಗುರುತಿಸ್ಕೊಳ್ಳಿ. ದ ಬರ್ಡ್ಸ್ ಅನ್ನೋದು ನಾಮಪದ, ಆಮೇಲೆ ಒಂದು ಬಿ ಫಾರ್ಮ್ ಬಂದಿದೆ, ಆಮ್, ಆರ್, ಈಸ್, ಮೂರರಲ್ಲಿ ಒಂದು ಬಂದಿದೆ. ಒಂದರಲ್ಲಿ ಯಾವುದು ಬಂದ್ರೂ ಅದು ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಫ್ಲೈ ಆದಮೇಲೆ ಐ ಎನ್ ಜಿ ಬಂದಿದೆ. ಸೊ ಇದೆಲ್ಲ ಸೂಚನೆ ನಮ್ಗೆ ಕೊಡ್ತಾ ಇದೆ ಇದು ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂತ. ಈಗ ಅದನ್ನು ಕರೆಸ್ಪಾಂಡಿಂಗ್ ಪಾಸ್ಟ್ ಟೆನ್ಸಿಗೆ ಬದಲಾಯಿಸಬೇಕು. ಸೊ ಐಡೆಂಟಿಫಿಕೇಶನ್ ಪಾರ್ಟ್ ಮುಗಿದೋಯ್ತು. ಅಸರ್ಟಿವ್ ಸೆಂಟೆನ್ಸ್ ಹೊರಗಿರುವ ಭಾಗದಲ್ಲಿ ಪಾಸ್ಟ್ ಟೆನ್ಸು, ಒಳಗಿರೋದ್ರಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಇದೆ ಅಂತ ನೋಡ್ಕೊಂಡಿದ್ದೀರಾ. ಈಗ ನೀವು ಕವಿತಾ ಹೇಸಲ್ಲಿ ನೋಡಿ ಅಲ್ಲಿ ಪ್ರೆಸೆಂಟ್ ಇದೆ, ಒಳಗಿರೋದನ್ನು ನೀವು ಪಾಸ್ಟ್ ಮಾಡಬಾರ್ದು. ಹೊರಗೆ ಪ್ರೆಸೆಂಟ್ ಇದ್ದರೆ ಒಳಗೂ ಪ್ರೆಸೆಂಟೇ ಉಳಿಸಿ. ಹೇಗೆ ಆನ್ಸರ್ ಬರೀತೀರಾ? ಕವಿತಾ ಸೇಸ್ ಜಾಗಕ್ಕೆ ರಿಪೋರ್ಟ್ಸ್ ಅಂತ ಬರೀತೀರಾ, ಕಾಮ ಡಬಲ್ ಇನ್ವರ್ಟೆಡ್ ಅನ್ನು ತೆಗೆದು ದಟ್ ಅಂತ ಹಾಕ್ತೀರಾ. ದ ಬರ್ಡ್ಸ್ ಆರ್ ಫ್ಲೈಯಿಂಗ್ ಅವೇ ಹಾಗೆ ಉಳಿಸ್ಕೋತೀರಾ, ಅದನ್ನು ಪಾಸ್ಟಿಗೆ ಬದಲಾಯಿಸಲ್ಲ. ಯಾಕೆಂದರೆ ನಮ್ಮ ಇನ್ವರ್ಟೆಡ್ನ ಹೊರಗಿರುವ ಭಾಗದಲ್ಲಿರುವಂಥ ಮುಖ್ಯ ಕ್ರಿಯಾಪದ ಪ್ರೆಸೆಂಟಲ್ಲಿದೆ. ಸೊ ಹಾಗಾಗಿ ಒಳಗಿರೋದನ್ನು ಯಾವ ಕಾರಣಕ್ಕೂ ನೀವು ಪಾಸ್ಟಿಗೆ ಬದಲಾಯಿಸಬೇಡಿ, ಪ್ರೆಸೆಂಟಲ್ಲೇ ಉಳಿಸಿ. ನೆಕ್ಸ್ಟ್ ಒಂದು ವಾಕ್ಯ ಎಕ್ಸಾಂಪಲ್ ನೋಡ್ಕೊಳ್ಳಿ. ಹೆಲನ್ ರೈಟ್ಸ್ ವೆಲ್ ಸೆಡ್ ಹರ್ ಫ್ರೆಂಡ್. ನೋಡಿ ಸೆಡ್ ಹರ್ ಫ್ರೆಂಡ್ ಲಾಸ್ಟಲ್ಲಿ ಕೊಟ್ಟಿದ್ದಾರೆ, ನೋ ಪ್ರಾಬ್ಲಮ್. ಅದನ್ನು ನೀವು ಫಸ್ಟ್ ಬರ್ಕೊಳ್ಳಿ. ಹರ್ ಫ್ರೆಂಡ್ ಸೆಡ್ ಕಾಮ ಹೆಲನ್ ರೈಟ್ಸ್ ವೆಲ್, ಈ ಥರ ಬರ್ಕೊಂಡಾದ್ಮೇಲೆ ಈಗ ಐಡೆಂಟಿಫೈ ಮಾಡ್ಕೊಳ್ಳಿ ಇದು ಅಸರ್ಟಿವ್ ಸೆಂಟೆನ್ಸು. ಸೊ ದಟ್ ಅನ್ನೋ ಕಂಜಂಕ್ಷನ್ ಬರುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಪ್ರಿನ್ಸಿಪಲ್ ವರ್ಬ್ ಅಥವಾ ಮುಖ್ಯ ಕ್ರಿಯಾಪದ ಇನ್ವರ್ಟೆಡ್ನ ಹೊರಗಿರುವಂಥ ಭಾಗ ಪಾಸ್ಟಲ್ಲಿದೆ. ಒಳಗಿರೋದು ಯಾವ ಟೆನ್ಸ್ ಅಂತ ನೋಡ್ಕೊಳ್ಳಿ. ಹೆಲನ್ ರೈಟ್ಸ್ ವೆಲ್ ಅನ್ನೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಯಾಕೆ ಅಂದರೆ ಹೆಲನ್ ಅನ್ನುವ ನಾಮಪದ ಆದ ಕೂಡಲೇ ಒಂದು ಮುಖ್ಯ ಕ್ರಿಯಾಪದ ಬಂದಿದೆ, ಯಾವುದೂ ಆಕ್ಸಿಲರಿ ಬಂದಿಲ್ಲ, ಕ್ರಿಯಾಸೂಚಕ ಪದ ಬಂದಿದೆ. ಸೊ ಸಿಂಪಲ್ ಪ್ರೆಸೆಂಟ್ ಇದೆ. ಈಗ ನಿಮ್ಗೆ ಗೊತ್ತಾಯಿತು ಹೊರಗಿರೋದು ಪಾಸ್ಟು, ಒಳಗಿರೋದು ಪ್ರೆಸೆಂಟು. ಸೊ ಹೊರಗಿರೋದ್ರ ಥರನೇ ಒಳಗಿರೋದನ್ನು ಮಾಡಬೇಕು. ಹೊರಗೆ ಸೆಡ್ ಅಂತಿದೆ, ಒಳಗಿರೋದನ್ನು ನಾವು ಕರೆಸ್ಪಾಂಡಿಂಗ್ ಪಾಸ್ಟ್ ಟೆನ್ಸಿಗೆ ಬದಲಾಯಿಸಬೇಕು. ಸಿಂಪಲ್ ಪ್ರೆಸೆಂಟ್ ಶುಡ್ ಬಿ ಕನ್ವರ್ಟೆಡ್ ಟು ಸಿಂಪಲ್ ಪಾಸ್ಟ್. ಅಲ್ಲಿ ಬರ್ದಿದ್ದೀನಿ ಮೇಲ್ಗಡೆ ಒಂದಕ್ಕೆ ಮಾತ್ರ. ಸಿಂಪಲ್ ಪ್ರೆಸೆಂಟು ಸಿಂಪಲ್ ಪಾಸ್ಟಿಗೆ ಬದಲಾಯಿಸಬೇಕು. ಈಗ ಬದಲಾಯಿಸಿ ಬರೆಯೋಣ. ಹರ್ ಫ್ರೆಂಡ್ ಸೆಡ್ ಜಾಗಕ್ಕೆ ರಿಪೋರ್ಟೆಡು, ಕಂಜಂಕ್ಷನ್ ಕಾಮ ಮತ್ತು ಡಬಲ್ ಇನ್ವರ್ಟೆಡ್ನ ತೆಗಿಯಕ್ಕೆ ಒಂದು ಕಂಜಂಕ್ಷನ್ ಹಾಕಬೇಕು, ದಟ್ ಅಂತ ಹಾಕ್ಕೊಂಡಿದ್ದೀವಿ. ಈಗ ಹೆಲನ್ ರೈಟ್ಸ್ ವೆಲ್ ಅನ್ನೋದು ಸಿಂಪಲ್ ಪ್ರೆಸೆಂಟಲ್ಲಿದೆ, ಅದನ್ನು ಕರೆಸ್ಪಾಂಡಿಂಗ್ ಪಾಸ್ಟ್ ಟೆನ್ಸಿಗೆ ಬದಲಾಯಿಸಿದರೆ ಹೆಲನ್ ರೋಟ್ ವೆರಿ ವೆಲ್ ಅನ್ನುವ ಆನ್ಸರು ಸಿಗುತ್ತೆ. ಸೊ ಈ ರೀತಿ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಉದಾಹರಣೆ ಇದೆ ನೋಡ್ಕೊಳ್ಳಿ. ಐ ಸೆಡ್ ಟು ದ ಮ್ಯಾನ್
ಡಬಲ್ ಇನ್ವರ್ಟೆಡ್ಸ್. ಯು ಕ್ಯಾನ್ ಕೀಪ್ ಯುವರ್ ಬಾಕ್ಸಸ್ ಇನ್ ದ ರೂಮ್, ಕ್ಲೋಸ್ ಡಬಲ್ ಇನ್ವರ್ಟೆಡ್ಸ್. ಈಗ ನೀವು ನೋಡ್ಕೊಳ್ಳಿ, ಇದು ಅಸರ್ಟಿವ್ ಸೆಂಟೆನ್ಸು. ಎರಡನೆಯ ಪಾರ್ಟು ಇನ್ವರ್ಟೆಡ್ನ ಹೊರಗಿರುವಂಥ ಭಾಗದಲ್ಲಿ ಯಾವ ಟೆನ್ಸ್ ಇದೆ, ಸೆಡ್ ಅಂತಿದೆ. ಸೊ ಪಾಸ್ಟ್ ಟೆನ್ಸ್ ಅಂತ ಗುರುತಿಸ್ಕೊಂಡ್ರಿ. ಈಗ ಒಳಗಿರುವ ಭಾಗ ನೋಡ್ಕೊಳ್ಳಿ, ಫ್ಯೂಚರ್ ಟೆನ್ಸ್ ವಿತ್ ಮೋಡಲ್ ಆಕ್ಸಿಲರಿ. ಮೋಡಲ್ ಆಕ್ಸಿಲರಿ ಇರುವಂಥ ಫ್ಯೂಚರ್ ಟೆನ್ಸ್ ಕ್ಯಾನ್, ಮೇ, ಮಸ್ಟ್, ವಿಲ್, ಶಾಲ್ ಬಂದರೆ ಅದನ್ನು ಫ್ಯೂಚರ್ ಟೆನ್ಸ್ ಅಂತಾನೆ ಪರಿಗಣಿಸಬೇಕು. ಕ್ಯಾನ್, ಕುಡ್, ಮೇ, ಮೈಟ್, ವಿಲ್, ವುಡ್, ಶಾಲ್, ಶುಡ್, ಮಸ್ಟ್ ಯಾವ್ದು ಬಂದರೂ ಅದು ಫ್ಯೂಚರ್ ಟೆನ್ಸೇ. ಸೊ ಈಗೇನು ಮಾಡಬೇಕು ಅಂತಂದರೆ, ನಾವು ಮೋಡಲ್ ಆಕ್ಸಿಲರಿ ಬಂದರೆ ಅದರದ್ದು ಪಾಸ್ಟ್ ಫಾರ್ಮನ್ನು ಹಾಕಬೇಕು ಅಂತ ನಮಗೆ ಹಿಂದಿನ ಪ್ರೀವಿಯಸ್ ಸೆಷನಲ್ಲಿ ಹೇಳಿದ್ದಾರೆ. ನಿಮ್ಮ ಟೆಕ್ಸ್ಟ್ ಬುಕ್ನ ಚಾಪ್ಟ್ರಲ್ಲಿ ಹೇಳಿದ್ದಾರೆ, ನಾನು ಕೂಡ ಅದನ್ನು ಹೇಳಿದ್ದೀನಿ. ಈಗ ಚೇಂಜ್ ಮಾಡೋಣ. ಐ ರಿಪೋರ್ಟೆಡ್ ಕಂಜಂಕ್ಷನ್ ಯಾವುದು, ದ್ಯಾಟು ಇನ್ವರ್ಟೆಡ್ ತೆಗಿತೀರಾ. ಈಗ ಯು ಕ್ಯಾನ್ ಕೀಪ್ ಯುವರ್ ಬಾಕ್ಸಸ್ ಇನ್ ದ ರೂಮ್. ಅದನ್ನು ನೀವು ಐ ಅಂದರೆ ನೀವು ಬರಿತಾ ಇರೋರೇ ಹಾಗೆ ಅಂದ್ಕೊಂಡಿದ್ರೆ ಯು ಅಂತಾನೆ ಉಪಯೋಗಿಸಿ. ಇಲ್ಲ ಐ ಅನ್ನೋ ವ್ಯಕ್ತಿ ಯಾರೋ ಒಬ್ರಿಗೆ ಮಾತಾಡ್ತಿದ್ದಾನೆ ಅಂದರೆ ಹೀ ಅಂತ ಉಪಯೋಗಿಸಿ. ಐ ರಿಪೋರ್ಟೆಡ್ ದ್ಯಾಟ್ ಹೀ, ಕ್ಯಾನ್ ಇದ್ದಿದ್ದು ಯಾವಾಗಲೂ ಇಂಡೈರೆಕ್ಟ್ ಸ್ಪೀಚಲ್ಲಿ ಕುಡ್ ಆಗತ್ತೆ. ಸೊ ಹೀ ಕುಡ್ ಕೀಪ್ ಹಿಸ್ ಬಾಕ್ಸಸ್ ಇನ್ ದ ರೂಮ್ ಅಂತ ಬರೀರಿ, ಅದು ನಿಮಗೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡ್ಕೊಳ್ಳಿ. ಕುರಿಯನ್ ಬಿಲ್ಟ್ ಎ ಹೌಸ್ ಇನ್ ಮೈ ವಿಲೇಜ್ ಲಾಸ್ಟ್ ಇಯರ್, ಸೆಡ್ ಚಿನ್ನು. ಈಗ ಚಿನ್ನು ಸೆಡ್ ಫಸ್ಟ್ ಬರ್ಕೊಳ್ಳಿ. ಸೆಡ್ ಅನ್ನೋದು ಪಾಸ್ಟಲ್ಲಿದೆ. ಒಳಗಿರೋದು ಯಾವ ಟೆನ್ಸು ಅಂತ ನೋಡ್ಕೊಳ್ಳಿ. ಫಸ್ಟ್ ಕುರಿಯನ್ ಅನ್ನುವ ನಾಮಪದ ಬಂದಿದೆ, ಆಮೇಲೆ ಒಂದು ಮೇನ್ ವರ್ಬ್ ಬಂದಿದೆ. ಯಾವುದೇ ಬಿ ಫಾರ್ಮು, ಹ್ಯಾವ್ ಫಾರ್ಮು ಬಂದಿಲ್ಲ. ಸೊ ಹಾಗಾಗಿ ಇದನ್ನು ಸಿಂಪಲ್ ಪ್ರೆಸೆಂಟ್, ಒಂದೇ ಒಂದು ವರ್ಬು, ಅದು ಮೇನ್ ವರ್ಬ್, ಕ್ರಿಯಾಸೂಚಕ ಪದ ಬಂದಿದೆ. ಸೊ ಹಾಗಾಗಿ ಇದನ್ನು ನಾವು ಏನಂತ ಕರೆಯೋಣ, ಸಿಂಪಲ್ ಪಾಸ್ಟ್ ಟೆನ್ಸ್. ಏಕೆಂದರೆ ಬಿಲ್ಡ್ ಅಂತ ಬಂದಿಲ್ಲ, ಬಿಲ್ಟ್ ಪಾಸ್ಟ್ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಸಿಂಪಲ್ ಪಾಸ್ಟ್ ಬಂದಿದೆ. ರೂಲ್ಸ್ ಪ್ರಕಾರ ಹೊರಗಿರುವ ಭಾಗ ಪಾಸ್ಟ್ ಇದ್ದು ಒಳಗಿರೋದು ಪಾಸ್ಟ್ ಇದ್ದರೆ ಅದನ್ನು ಪರ್ಫೆಕ್ಟ್ ಟೆನ್ಸಿಗೆ ಬದಲಾಯಿಸಿ ಅಂತ ರೂಲ್ಸ್ ಹೇಳುತ್ತೆ. ಸೊ ನಾವೀಗ ಬದಲಾಯಿಸೋಣ. ಚಿನ್ನು ರಿಪೋರ್ಟೆಡ್ ದ್ಯಾಟ್ ಕುರಿಯನ್ ಬಿಲ್ಟ್ ಅಂತಿದೆ, ಅದನ್ನು ಹ್ಯಾಡ್ ಬಿಲ್ಟ್. ಪಾಸ್ಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟಲ್ಲಿ ಯಾವಾಗಲೂ ಹ್ಯಾಡ್ ಇರುತ್ತೆ. ಆಮೇಲೆ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಗಿವನ್ ವರ್ಬ್, ಕೊಟ್ಟಿರುವ ಕ್ರಿಯಾಪದದ ಪಾಸ್ಟ್ ಪಾರ್ಟಿಸಿಪಲ್ ಇರುತ್ತೆ. ಬಿಲ್ಡ್ ಇದ್ದಿದ್ದೀಗ ಬಿಲ್ಟ್ ಆಗುತ್ತೆ. ಬಿಲ್ಡ್, ಬಿಲ್ಟ್, ಬಿಲ್ಟೆ. ಥರ್ಡ್ ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್, ಹ್ಯಾಡ್ ಬಿಲ್ಟ್ ಎ ಹೌಸ್ ಇನ್ ಹಿಸ್ ವಿಲೇಜ್ ದ ಪ್ರೀವಿಯಸ್ ಇಯರ್. ಲಾಸ್ಟ್ ಇಯರ್ ಅನ್ನೋದು ಯಾವಾಗಲೂ ಪ್ರೀವಿಯಸ್ ಇಯರ್ ಅಂತ ಆಗುತ್ತೆ ಇಂಡೈರೆಕ್ಟ್ ಸ್ಪೀಚಲ್ಲಿ. ಇನ್ನೊಂದು ಉದಾಹರಣೆ ನೋಡಿ. ಎವ್ರಿಬಡಿ ವಿಲ್ ಸೇ ಟು ಹೆಮ್, ಡಬಲ್ ಇನ್ವರ್ಟೆಡ್ಸ್, ಯು ಡಿಡ್ ಎ ಗ್ರೇಟ್ ಜಾಬ್. ಈಗ ನಾವು ಇನ್ವರ್ಟೆಡ್ನ ಹೊರಗಿರುವಂಥ ಭಾಗ ಫಸ್ಟೇ ಕೊಟ್ಟಿದ್ದಾರೆ, ನೋ ಪ್ರಾಬ್ಲಮ್, ಹಾಗೆ ಬರ್ಕೊಳ್ಳೋಣ. ಈಗ ಅದರ ಟೆನ್ಸ್ ನೋಡ್ಕೊಳ್ಳೋಣ, ಅದು ಫ್ಯೂಚರ್ ಆಗಿದೆ. ಸೊ ಫ್ಯೂಚರ್ ಇದ್ದು ಒಳಗೇನಿದೆ ನೋಡ್ಕೊಳ್ಳೋಣ. ಎವ್ರಿಬಡಿ ವಿಲ್ ಸೇ ಟು ಹೆಮ್, ಒಳಗಿರೋ ಭಾಗ ಸಿಂಪಲ್ ಪಾಸ್ಟಲ್ಲಿದೆ. ಸಿಂಪಲ್ ಪಾಸ್ಟ್ ಒಳಗಿದ್ದರೆ ಅದನ್ನು ಪಾಸ್ಟ್ ಪರ್ಫೆಕ್ಟಿಗೆ ಬದಲಾಯಿಸಿ ಅಂತ ರೂಲ್ಸ್ ಹೇಳುತ್ತೆ. ಸೊ ಎವ್ರಿಬಡಿ ವಿಲ್ ಸೇ ಟು ದೆಮ್ ದ್ಯಾಟ್ he had done a great job. ಸೊ ಈ ರೀತಿಯಾಗಿ ಬದಲಾವಣೆ ಮಾಡ್ಕೋಬೇಕು. ನೆಕ್ಸ್ಟ್ ನೋಡ್ಕೊಳ್ಳಿ. ದ ಆಫೀಸರ್ ಸೆಡ್ ಸಮ್ ಆಫ್ ದ ಅನಿಮಲ್ಸ್ ಹ್ಯಾವ್ ಬೀನ್ ಸೇವ್ಡ್. ಈಗ ಹೊರಗಿರುವ ಭಾಗ ಸೆಡ್ನಲ್ಲಿ ಪಾಸ್ಟ್ ಇದೆ, ಒಳಗಿರೋದನ್ನು ನಾವು ಪಾಸ್ಟ್ ಮಾಡಬೇಕು ಇನ್ ಕೇಸ್ ಅದೇನಾದ್ರು ಪ್ರೆಸೆಂಟ್ ಇದ್ದರೆ. ಹೊರಗಿರೋ ಭಾಗ ಪಾಸ್ಟು, ಈಗ ಒಳಗಿರೋದು ಯಾವ ಟೆನ್ಸ್ ನೋಡ್ಕೊಳ್ಳೋಣ. ಸಮ್ ಆಫ್ ದ ಅನಿಮಲ್ಸ್ ಹ್ಯಾವ್ ಬಂದ್ಬಿಟ್ಟಿದೆ ಅದರಲ್ಲಿ ಪರ್ಫೆಕ್ಟ್ ಟೆನ್ಸ್ ಅಂತ ಅರ್ಥ. ಸೊ ಹ್ಯಾವ್ ಆದಮೇಲೆ ಬೀನ್ ಬೇರೆ ಬಂದ್ಬಿಟ್ಟಿದೆ ಅಂದರೆ, ಆಮೇಲೆ ಸೇವ್ಡ್ ಅಂತ ಬೇರೆ ಬಂದ್ಬಿಟ್ಟಿದೆ ಅಂತಂದರೆ, ಈಗ ಅದನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಈಗ ಅದನ್ನು ನಾವು ಏನಂತ ಬರೀಬೇಕು ಅಂತಂದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಿ ಬರ್ಕೋಬೇಕು. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಚೇಂಜ್ ಮಾಡಬೇಕು. ದ ಆಫೀಸರ್ ರಿಪೋರ್ಟೆಡ್ ದ್ಯಾಟ್ ಸಮ್ ಆಫ್ ದ ಅನಿಮಲ್ಸ್ ಹ್ಯಾಡ್ ಬೀನ್ ಸೇವ್ಡ್. ಇದು ನಮ್ಮ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡ್ಕೊಳ್ಳಿ. ಸಾನಿಯಾ ಹ್ಯಾಸ್ ಬೀನ್ ಲುಕಿಂಗ್ ಆಫ್ಟರ್ ಮೈ ಚೈಲ್ಡ್ ಸಿನ್ಸ್ ಯೆಸ್ಟರ್ಡೇ ಸೆಡ್ ದ ವಿಮೆನ್. ಈಗ ಸೆಡ್ ದ ವಿಮೆನ್ ಫಸ್ಟ್ ಬರ್ಕೊಳ್ಳಿ. ದ ವಿಮೆನ್ ಸೆಡ್ ಬದಲು ರಿಪೋರ್ಟೆಡ್ ಬರ್ಕೊಳ್ಳಿ. ದಟ್ ಅಂತ ಕಂಜಂಕ್ಷನ್ ಹಾಕಿ ಈಗ ಟೆನ್ಸ್ ಗುರ್ತಿಸ್ಕೊಳ್ಳಿ ಒಳಗಿರೋ ಭಾಗದ್ದು. ಸನಿಯಾ ಹ್ಯಾಸ್ ಬೀನ್ ಲುಕಿಂಗ್ ಆಫ್ಟರ್. ಸನಿಯಾ ಅನ್ನೋ ನಾಮಪದ ಆದಮೇಲೆ ಹ್ಯಾವ್ ಫಾರ್ಮ್ ಬಂದಿದೆ, ಅದು ಹ್ಯಾಸ್ ಬಂದಿದೆ. ಆಮೇಲೆ ಒಂದು ಬೀನ್, BEN ಬೀನ್ ಬಂದಿದೆ. ಆಮೇಲೆ ಒಂದು ಆ್ಯಕ್ಷನ್ ವರ್ಡು ಪ್ಲಸ್ ING ಈ ರೂಪದಲ್ಲಿ ಬಂದಿದ್ದರೆ ಅದನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ಯಾವಾಗಲೂ ಹ್ಯಾವ್ ಫಾರ್ಮ್ ಇರುತ್ತೆ, ಬೀನ್ ಅಂತಿರುತ್ತೆ, ಆಮೇಲೆ ಆ್ಯಕ್ಷನ್ ವರ್ಡ್ ಪ್ಲಸ್ ING ಇದು ಬಂದಿರುತ್ತೆ. ಸೊ ಹೀಗೆ ಬಂದರೆ ಅದನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಈಗ ಹೊರಗಿರೋ ಭಾಗ ಪಾಸ್ಟ್ ಇದೆ, ಒಳಗಿರೋದನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಿಂದ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಿ ಬದಲಾಯಿಸಬೇಕು. ಸೊ ದ ವಿಮೆನ್ ರಿಪೋರ್ಟೆಡ್ ದ್ಯಾಟ್
ಸಾನಿಯಾ ಹ್ಯಾಡ್ ಬೀನ್ ಲುಕಿಂಗ್ ಆಫ್ಟರ್ ಹರ್ ಚೈಲ್ಡ್ ಸಿನ್ಸ್ ದ ಪ್ರೀವಿಯಸ್ ಡೇ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸನ್ನು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಿ ಬದಲಾಯಿಸಬೇಕಾದ್ರೆ ಹ್ಯಾವ್ ಹ್ಯಾಸ್ ಜಾಗಕ್ಕೆ ಹ್ಯಾಡ್ ಹಾಕೊಂಡ್ಬಿಟ್ರೆ ನಮಗೆ ಉತ್ತರ ಸಿಗುತ್ತೆ. ಸೊ ಈ ರೀತಿಯಾಗಿ ನೀವು ಅಸರ್ಟಿವ್ ಸೆಂಟೆನ್ಸಸ್ಸನ್ನು ಇಂಡೈರೆಕ್ಟ್ ಸ್ಪೀಚಿಗೆ ಬದಲಾಯಿಸೋಕ್ಕೆ ಉದಾಹರಣೆಗಳನ್ನು ನಾನು ಮಾಡಿ ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಕ್ವೆಶ್ಚನ್ಸನ್ನು 2 ಥರ ಕ್ವೆಶ್ಚನ್ಸ್ ಬರುತ್ತೆ. ಆಕ್ಸಿಲರಿಯಿಂದ ಸ್ಟಾರ್ಟ್ ಆಗುವ ಕ್ವೆಶ್ಚನ್ಸು, WH ವರ್ಡ್ಸಿಂದ ಸ್ಟಾರ್ಟ್ ಆಗುವ ಕ್ವೆಶ್ಚನ್ಸು. ಈ ಕ್ವೆಶ್ಚನ್ಸನ್ನು ಹೇಗೆ ನಾವು ಇಂಡೈರೆಕ್ಟ್ ಸ್ಪೀಚಿಗೆ ಬದಲಾಯಿಸಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಈಗ ಇದಿಷ್ಟು ನಿಮ್ಮ ಡೌಟ್ಸ್ ಏನಿದ್ರೆ ನನಗೆ ವಾಟ್ಸಪ್ ಮುಖಾಂತರ ನೀವು ಮೆಸೇಜನ್ನು ಕಳಿಸಿ.